Dear student and respected viewers of this video, myself Dr. Patan Rakesh, Assistant Professor, Government First Grade College, Shikaripura. In this online class, I am trying to explain you about institutions for the aged in urban and rural areas. ಈ ಒಂದು ತರಗತಿಯಲ್ಲಿ ನಾನು ವೃದ್ಧರಿಗೆ ಸಂಬಂಧಿಸಿದಂತೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ಒಂದು ಸಂಸ್ಥೆಗಳ ಕುರಿತಾಗಿ, ಅಂದರೆ ಇಲ್ಲಿ ನಗರ ಮತ್ತು ಗ್ರಾಮೀಣ ಸಮುದಾಯದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯಾದಂತಹ ವೃದ್ಧರಿಗೆ ಸಂಬಂಧಿಸಿದಂತಹ ಸಂಸ್ಥೆಗಳನ್ನು ನಾವು ಕಾಣಬಹುದು ಅಂತಂದು ಮುಖ್ಯವಾಗಿ ಈ ಒಂದು ಕಾನ್ಸೆಪ್ಟಿನಲ್ಲಿ ನಾವು ಚರ್ಚೆಗೊಳಪಡಿಸೋ ವಿಷಯ ಏನಂತಂದ್ರೆ, ಅರ್ಬನ್ ಆಗಿರ್ತಕ್ಕಂತಹ ಸಮಸ್ಯೆಗಳು ರೂರಲ್ ಆಗಿರ್ತಕ್ಕಂತಹ ಓಲ್ಡರ್ ಪರ್ಸನ್ನಿಗೆ ವ್ಯತ್ಯಾಸ ಇರ್ತದೆ. ಅದೇ ರೀತಿಯೇ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂತಹ ಓಲ್ಡರ್ ಪರ್ಸನ್ನಿನ ಒಂದು ಸಮಸ್ಯೆಗಳು ಅವು ನಗರ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ವೃದ್ಧರ ಸಮಸ್ಯೆಗಳಿಗೆ ಹೋಲಿಕೆ ಮಾಡಿದ ಸಂದರ್ಭದಲ್ಲಿ ವ್ಯತ್ಯಾಸಗಳಿರ್ತವೆ ಅಂತಕ್ಕಂಥ ಅಂಶ, ಈ ಕುರಿತಾದಂಥ ಅಂಶ, ಇದಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ಈ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತೇವೆ ಅಂತಂದು. ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ what are the differences between the problems of old age when we compare to rural to urban and urban to rural. In the introductory part, we have to understand about the situation of older person in rural and urban area. As we know, in the present situation, due to employment reason, the younger members of the family will move towards remote areas or metropolitan cities for their livelihoods. This is the reason the traditional families will become a nuclear family, and one more thing, very important thing, that the elder are need to stay in their native place or their earlier home. ನಮಗೀಗೆಲ್ಲ ಗೊತ್ತಿರೋ ಪ್ರಕಾರ ವೃದ್ಧರು ಕುಟುಂಬಗಳಲ್ಲಿ ಒಂಟಿಯಾಗಿ ಜೀವನ ಮಾಡಬೇಕಾಗ್ತದೆ. ಅವರು ದೇ ಹ್ಯಾವ್ ಟು ಲೀಡ್ ದೇರ್ ಲೈಫ್ ಐಸೋಲೇಷನ್ಲಿ, ತಮ್ಮ ಒಂದು ಏಕಾಂಗಿಯಾಗಿಯೇ ಅವರು ಜೀವನವನ್ನು ಮಾಡಬೇಕಾಗ್ತದೆ. ಕಾರಣ ಏನಪ್ಪ ಅಂತಂದರೆ, ಈ ಕುಟುಂಬದ ಕಿರಿಯ ಸದಸ್ಯರುಗಳು ಎಲ್ಲರೂ ಕೂಡ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಗೆ ಸಂಬಂಧಪಟ್ಟಂಗೆ ಅವರು ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಕುಟುಂಬದಲ್ಲಿ ಹಿರಿಯ ಸದಸ್ಯರು ಏಕಾಂಗಿತನದಿಂದ ಜೀವನ ಮಾಡಬೇಕಾಗ್ತದೆ. ಈ ಒಂದು ಕಾರಣದಿಂದಾಗಿನೇ ವೃದ್ಧರಿಗೆ ಹಲವಾರು ಸಮಸ್ಯೆಗಳಿಗೆ ಒಳಗಾಗ್ತಾರೆ. ದಿಸ್ ಈಸ್ ದ ಮೇನ್ ರೀಸನ್ ಎಲ್ಡರ್ ಪೀಪಲ್ ನೀಡ್ ಟು ಅಂಡರ್ಗೋ ಫಾರ್ ಮೆನಿ ಪ್ರಾಬ್ಲಮ್ಸ್. ಇನ್ನೊಂದು ಮುಖ್ಯವಾದಂಥ ವಿಷಯ ಏನಪ್ಪಾ ಅಂತಂದ್ರೆ, ರೂರಲ್ ಏರಿಯಾದಲ್ಲಿರ್ತಕ್ಕಂತಹ ಒಂದು ವೃದ್ಧರ ಸಮಸ್ಯೆಗಳೇ ಬೇರೆ ಇರ್ತವೆ, ಅರ್ಬನ್ ಏರಿಯಾದಲ್ಲಿರ್ತಕ್ಕಂತಹ ವೃದ್ಧರ ಸಮಸ್ಯೆಗಳೇ ಬೇರೆ ಇರ್ತವೆ. ಫಾರ್ ಎಕ್ಸಾಂಪಲ್, ಇಲ್ಲಿ ರೂರಲ್ ಏರಿಯಾದಲ್ಲಿರ್ತಕ್ಕಂತಹ ವೃದ್ಧರ ಸಮಸ್ಯೆಗಳನ್ನು ನೋಡ್ಕೊಂಡಂಥ ಸಂದರ್ಭದಲ್ಲಿ ಲೋವರ್ ಇನ್ಕಮ್, ಪಾವರ್ಟಿ, ಲೋ ವೇಜಸ್, ಪುವರ್ ವರ್ಕಿಂಗ್ ಕಂಡೀಷನ್, ಲ್ಯಾಕ್ ಆಫ್ ಹೆಲ್ತ್ ಫೆಸಿಲಿಟೀಸ್, ಸೊ ಈ ರೀತಿಯಾದಂತಹ ಎಲ್ಲ ಸಮಸ್ಯೆಗಳನ್ನು ನಾವು ಒಂದು ನಗರ ಪ್ರದೇಶಕ್ಕೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ರೂರಲ್ ಏರಿಯಾದಲ್ಲಿರ್ತಕ್ಕಂಥ ವೃದ್ಧರ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಮತ್ತು ಮೋರೋವರ್ ಸಾರಿಗೆ ವ್ಯವಸ್ಥೆ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂತಹ ಸೇವೆಗಳ ಪೂರೈಕೆ, ಈ ಎಲ್ಲ ಅಂಶಗಳು ಕೂಡ ನಾವು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ವೃದ್ಧರಿಗೆ ನೋಡಿದಂಥ ಸಂದರ್ಭದಲ್ಲಿ ಕಾಣ್ಬೋದು. ಅದೇ ರೀತಿಯೇ ಅರ್ಬನ್ ಏರಿಯಾದಲ್ಲಿರ್ತಕ್ಕಂತಹ ಒಂದು ವೃದ್ಧರ ಸಮಸ್ಯೆಗಳನ್ನು ನೋಡ್ಕೊಂಡಂಥ ಸಂದರ್ಭದಲ್ಲಿ ಸಿವಿಯರ್ ಹೆಲ್ತ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮತ್ತು ಅವರಿಗೆ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಮತ್ತು ಟೇಕನ್ ಕೇರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅರ್ಬನ್ ಏರಿಯಾದಲ್ಲಿ ಇರ್ತಕ್ಕಂತಹ ವೃದ್ಧರ ಸಮಸ್ಯೆಗಳನ್ನು ನಾವು ಕಾಣಬಹುದು ಅಂತಂದು. ವೆನ್ ವಿ ಅಂಡರ್ಸ್ಟ್ಯಾಂಡ್ ದೀಸ್ ಪ್ರಾಬ್ಲಮ್ಸ್ ವಿತ್ ರೆಫರೆನ್ಸ್ ಟು ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಟು ಟೇಕ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಎಲ್ಡರ್, ಸೊ ಇದನ್ನು ನಾವು ಎಲ್ಡರ ಆರೈಕೆಗೆ ಸಂಬಂಧಪಟ್ಟಂತೆ, ಅಂದರೆ ವೃದ್ಧರ ಆರೈಕೆಗೆ ಸಂಬಂಧಪಟ್ಟಂತೆ ವೃದ್ಧರ ಆರೈಕೆಯ ನಿಟ್ಟಿನಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಹೋಲಿಕೆ ಮಾಡಿ ನೋಡ್ಕೊಳ್ಳೋಂಥ ಸಂದರ್ಭದಲ್ಲಿ elder who are living in rural area more depend upon social organizations than formal organizations ಅಂತಂದು. ಇಲ್ಲಿ ಇನ್ಸ್ಟಿಟ್ಯೂಷನ್ ಅಥವಾ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂಗೆ ಹೇಳೋದಾಯಿತು ಅಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ ವೃದ್ಧರುಗಳು
ಒಂದು ಫಾರ್ಮಲ್ ಅಂದರೆ ಔಪಚಾರಿಕವಾಗಿ ಸ್ಥಾಪಿತವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳಿಂದ ಅವರ ಆರೈಕೆಯನ್ನು ಪಡೆಯದೆ ಸಾಮಾಜಿಕವಾಗಿ ಸ್ಥಾಪಿತವಾಗಿರ್ತಕ್ಕಂಥ ಅಂದರೆ ಕುಟುಂಬ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಧಾರ್ಮಿಕ ಸೇವೆಗಳ ಮೂಲಕ ಆಗಿರ್ಬೋದು, ಈ ರೀತಿಯಾದಂತಹ ಸೇವೆಗಳನ್ನು ಪಡೆಯೋದನ್ನ ನಾವು ನೋಡ್ಬೋದು. ಆದರೆ ನಗರ ಪ್ರದೇಶಗಳಲ್ಲಿ ನೋಡ್ಕೊಂಡಂಥ ಸಂದರ್ಭದಲ್ಲಿ ನಗರ ಪ್ರದೇಶದ ವೃದ್ಧರಿಗೆ ಸಿಗ್ತಕ್ಕಂತಹ ಸೇವೆಗಳಲ್ಲಿ ಔಪಚಾರಿಕವಾಗಿ ಸ್ಥಾಪನೆಯಾಗಿರ್ತಕ್ಕಂತಹ ಸಂಸ್ಥೆಗಳ ಮೂಲಕ ನೀಡ್ಬೋದು. ಫಾರ್ ಎಕ್ಸಾಂಪಲ್ ಹೆಲ್ಪೇಜ್ ಇಂಡಿಯಾ ಆಗಿರ್ಬೋದು, ಅಥವಾ ಎನಿ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ವಿಚ್ ಆರ್ ವರ್ಕಿಂಗ್ ಫಾರ್ ಟೇಕನ್ ಕೇರ್ ಆಫ್ ಎಲ್ಡರ್ ಪೀಪಲ್. ದೆನ್ ಅರ್ಬನ್ ಎಲ್ಡರ್ ಕೇರ್ ಆರ್ಗನೈಸೇಷನ್ಸ್ ಅವೈಲಬಲ್ ಮೋರ್ ಕಂಪೇರ್ ಟು ರೂರಲ್ ಏರಿಯಾ ಅಂತಂದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ನಾವು ವೃದ್ಧರ ಆರೈಕೆಗೆ ಸಂಬಂಧಪಟ್ಟಂತೆ ನಗರ ಪ್ರದೇಶದಲ್ಲಿ ಸಿಗ್ತಕ್ಕಂತಹ ಸಾಂಸ್ಥಿಕ ಸೇವೆಗಳು ಗ್ರಾಮೀಣ ಪ್ರದೇಶದ ಭಾಗದಲ್ಲಿ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಅಂಶನೂ ನಮಗೆ ಈ ಒಂದು ಕ್ಲಾಸ್ನಲ್ಲಿ ತಿಳ್ಕೊಬಹುದು. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಪುವರ್ ವರ್ಕಿಂಗ್ ಕಂಡೀಷನ್ ಕಾಮನ್ಲಿ ಫೌಂಡ್ ಇನ್ ಬೋತ್ ದ ಇನ್ಸ್ಟಿಟ್ಯೂಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ಈ ಅರ್ಬನ್ ಏರಿಯಾದಲ್ಲಿ ಸಿಗ್ತಕ್ಕಂತಹ ಸಾಂಸ್ಥಿಕ ಸೇವೆಗಳಾಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಸಾಂಸ್ಥಿಕ ಸೇವೆಗಳಾಗಿರ್ಬೋದು, ಇವು ಎರಡರ ವರ್ಕಿಂಗ್ ಕಂಡೀಷನ್ ನಾವು ನೋಡಿದಂಥ ಸಂದರ್ಭದಲ್ಲಿ ಎರಡಲ್ಲೂ ಕೂಡ ಅಂತಹ ಉನ್ನತ ಮಟ್ಟದ ಸೇವೆ ವೃದ್ಧರು ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಅಂತಂದು ಹೇಳ್ಬೋದು. ಈ ರೀತಿ ಇದು ಒಂದು ಕಂಪ್ಯಾರಿಟಿವ್ಲಿ ಸ್ಮಾಲ್ ಕಾನ್ಸೆಪ್ಟ್ ವಿಚ್ ವಿ ಈಸಿಲಿ ಅಂಡರ್ಸ್ಟ್ಯಾಂಡ್. ಇದು ಒಂದು ಬೇರೆ ಒಂದು ಕಾನ್ಸೆಪ್ಟ್ಸ್ಗಳಿಗೆ ನೋಡ್ಕೊಂಡೆ ಅಂತಂದರೆ ಇದು ಅತ್ಯಂತ ಚಿಕ್ಕ ರೀತಿಯಲ್ಲಿ ನಾವು ಚರ್ಚೆ ಮಾಡಬಹುದಾದಂತಹ ಒಂದು ಪರಿಕಲ್ಪನೆಯಾಗಿದೆ. ವೆರಿ ಸಿಂಪಲ್. ಇನ್ಸ್ಟಿಟ್ಯೂಷನ್ಸ್ ಆಫ್ ಓಲ್ಡ್ ಏಜ್ ವೆನ್ ವಿ ಕಂಪೇರ್ ಟು ರೂರಲ್ ಅಂಡ್ ಅರ್ಬನ್ ಅಂತಂದಂಥ ಸಂದರ್ಭದಲ್ಲಿ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಆರ್ ದ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಆಫ್ ರೂರಲ್ ಪೀಪಲ್. Second thing, we have at the same time we also understand about the specific problem of older person, those who are living in urban area. Then second thing, we have to compare the institutions which are responsible for taken care of elder care. We have in differentiative way, ಅಂದರೆ ಒಂದು ವಿಭಿನ್ನಕರಿಸಿ ಯಾವ ರೀತಿ ಅವು ಭಿನ್ನತೆಯನ್ನು ಕಾಣ್ತೇವೆ. ಅಂದರೆ ನಾವು ಈ ಗ್ರಾಮೀಣ ಪ್ರದೇಶದಲ್ಲಿ ಸಿಗ್ತಕ್ಕಂತಹ ಸೇವೆಗಳು ಅಥವಾ ಸಾಂಸ್ಥಿಕ ಸೇವೆಗಳು ಮತ್ತು ನಗರ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಸಾಂಸ್ಥಿಕ ಸೇವೆಗಳು, ಇವೆರಡರ ನಡುವಿನ ವ್ಯತ್ಯಾಸಗಳೇನು, ಯಾವ ಪ್ರಕಾರದಲ್ಲಿ ನಾವು ಕಾಣ್ತೇವೆ ಅಂತಕ್ಕಂತಹ ಅಂಶಗಳನ್ನು ನಾವಿಲ್ಲಿ ನೋಡಬಹುದು ಅಂತಂದು. ದಿಸ್ ಈಸ್ ಅಬೌಟ್ ದ ಇನ್ಸ್ಟಿಟ್ಯೂಷನ್ಸ್ ಆಫ್ ಏಜ್ಡ್ ಆಫ್ ರೂರಲ್ ಅಂಡ್ ಅರ್ಬನ್ ಏರಿಯಾಸ್. Thank you one and all.